ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ KE ಅವರು HK ಕಂಡಕ್ಟರ್ ಲಿಸ್ಟು ಅಫಿಷಿಯಲಾಗಿ ರಿಲೀಸ್ ಮಾಡಿದ್ದಾರೆ. ಅದು ರ್ಯಾಂಕಿಂಗ್ ವೈಸೇ ಬಿಟ್ಟಿದ್ದಾರೆ, ತಲೆನೋವಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ 240 ಪೋಸ್ಟ್ ಇತ್ತು. ಸೊ ಇವಾಗ DVಗೆ ಇವರು ಎಕ್ಸಾಮ್ ನಡೆಸಿ ಲಿಸ್ಟ್ನ KKRTC ಹೆಡ್ ಆಫೀಸ್ಗೆ ಕಳಿಸಿರ್ತಾರೆ. ಸೊ ಅಲ್ಲಿಂದ ನಿಮಗೆ DVಗೆ ಅಫಿಷಿಯಲಾಗೆ KKRTC ವೆಬ್ಸೈಟಲ್ಲಿ ನಿಮ್ಗೆ DVಗೆ ಕರೀತಾರೆ. DVಗೆ ಕಾಲ್ ಲೆಟ್ರ್ ರಿಲೀಸ್ ಮಾಡ್ತಾರೆ. ಸೊ ನೋಡಿಕೊಂಡು ನೀವು, ನಾನು ಬೇಕಂದರೆ ಅದು ಒಂದು ಕಾಲ್ ಲೆಟ್ರ್ ರಿಲೀಸ್ ಆದಾಗಬೇಕಂದ್ರೆ ಒಂದು ವೀಡಿಯೋ ಮಾಡ್ತೀನಿ. ಸೊ ಯಾವುದಕ್ಕೂ ನೀವು ಚೆಕ್ ಮಾಡ್ತಾಯಿರಿ ಡೈಲಿ. ಅಲ್ಲಿ DVಗೆ ನಿಮಗೆ 1:5 ಕರೀತಾರೆ. ಅಂದರೆ 240 ಪೋಸ್ಟ್ ಇದೆಯಲ್ಲ, 240 ಪೋಸ್ಟ್, ಒಂದು ಪೋಸ್ಟ್ಗೆ 5 ಜನ ಅಂದರೆ ನಿಮಗೆ ಆಲ್ಮೋಸ್ಟ್ 1200 ಜನನ ಕರೀತಾರೆ. ಅಂದರೆ ನೀವು ಯಾರ್ಯಾರೆಲ್ಲ ಅಂದರೆ 1200 ಜನದಲ್ಲಿ 1200 ರ್ಯಾಂಕ್ ಇರೋರು ಕೂಡ ಬರೋ ಚಾನ್ಸಸ್ ಇಲ್ಲ. ಯಾಕೆಂದರೆ ವುಮೆನ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಕಮ್ಮಿ ಮಾರ್ಕ್ಸ್ ತೊಗೊಂಡಿರ್ತಾರೆ. ಸೊ ನೀವು ಬಾಯ್ಸ್ಗೆ ನನ್ನ ಇದು ಯಾವುದೇ ರೀತಿ ಅಫಿಷಿಯಲ್ ಅಲ್ಲ, ನನ್ನ ಗೆಸ್ಸಿಂಗು. ಆಲ್ಮೋಸ್ಟ್ ನೀವು ಯಾರೆಲ್ಲ 700 ರ್ಯಾಂಕಿಂಗ್ವರೆಗೂ ಇದ್ದರೆ ನೀವೆಲ್ಲ DVಗೆ ಬರೋ ಚಾನ್ಸಸ್ ಇದೆ. 700 ರ್ಯಾಂಕಿಂಗ್ ಅಂದರೆ ನಿಮ್ಮ ಮಾರ್ಕ್ಸ್ ಹೇಳ್ಬಿಡ್ತೀನಿ. ಆಲ್ಮೋಸ್ಟು 80 ಮಾರ್ಕ್ಸಿಂದ ಮೇಲೆ ಇರೋರೆಲ್ಲ DVಗೆ ಬರೋ ಚಾನ್ಸಸ್ ಇದೆ. ನೀವೇನಾದರೂ ಲೇಡೀಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಅದಕ್ಕಿಂತ ಕಮ್ಮಿ, ಆಲ್ಮೋಸ್ಟ್ ನಿಮಗೆ 1200 ರ್ಯಾಂಕಿಂಗ್ ಮೇಲೆ ಇದ್ರೂ ಕೂಡ DVಗೆ ಬರೋ ಚಾನ್ಸಸ್ ಇದೆ. ಅದು GM ಕ್ಯಾಂಡಿಡೇಟ್ ಆದರೆ ನಿಮ್ಮದು GM ಇಲ್ಲ 3A 3B ಆ ಥರ ಕ್ಯಾಂಡಿಡೇಟ್ಸ್ ಇದ್ದರೆ ನಿಮ್ಮದು 700. ಆದರೆ ನಿಮ್ಮ ಕ್ಯಾಟಗರಿ ಮೇಲೆ ನಿಮ್ಮದು ರ್ಯಾಂಕಿಂಗು ಡೌನ್ ಆಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟು DVಗೆ ಬಂದಿರೋರ್ದೆಲ್ಲದು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕೆಂದರೆ ನಂಗೆ ಗೊತ್ತಿರೋ ಹಾಗೆ ತುಂಬ ಜನ ಕಂಡಕ್ಟರ್ ಲೈಸೆನ್ಸ್ ಇಲ್ಲದೇ ಅಪ್ಲೈ ಮಾಡಿರೋರು ತುಂಬ ಜನ ಇದ್ದಾರೆ. ಸೊ ಯಾಕೆಂದರೆ ಅಪ್ಲಿಕೇಶನ್ ಫೀಸ್ ಬರೀ 100 ಇತ್ತಲ್ಲ. ಸೊ ನೋಡ್ಬಿಡೋಣ ನಾವು ಒಂದು ಚಾನ್ಸ್ ಅಂತ ಅಪ್ಲಿಕೇಶನ್ ಹಾಕಿ, ಅಂದರೆ ವಿತೌಟ್ ಕಂಡಕ್ಟರ್ ಲೈಸೆನ್ಸ್ ಅಪ್ಲೈ ಮಾಡಿರೋರು ಕೂಡ ಈ ಲಿಸ್ಟಲ್ಲಿ ತುಂಬ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ಭಯಪಡೋ ಅವಶ್ಯಕತೆ ಇಲ್ಲ. ಯಾರ್ಯಾರ್ದೆಲ್ಲ 1:5 ಬರುತ್ತೆ, ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ, ಆಲ್ಮೋಸ್ಟ್ ನಿಮ್ದು ಅಪಾಯಿಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕೆ ಅಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆನೇ ನಿಮ್ಮ ಹತ್ರ ಕಂಡಕ್ಟರ್ ಲೈಸೆನ್ಸ್ ಇದ್ದರೆ ಮಾತ್ರ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿ, ಇವಾಗ ಎಕ್ಸಾಮು ಆದಮೇಲೆ ಮತ್ತು ಈ ಲಿಸ್ಟ್ ಬಿಟ್ಟ ಮೇಲೆಲ್ಲ ತುಂಬ ಜನ ಕಂಡಕ್ಟರ್ ಲೈಸೆನ್ಸ್ ಮಾಡಿಸೋರು ಇದ್ದಾರೆ. ಸೊ ಅವರೆಲ್ಲ ರಿಜೆಕ್ಟ್ ಆಗ್ತಾರೆ. ಮತ್ತು ಹೈಟಲ್ಲಿ ಕೂಡ ಸ್ವಲ್ಪ ಅಂದರೆ 1% ಹೈಟಲ್ಲಿ ಹೋಗೋ ಚಾನ್ಸಸ್ ಇದೆ. ಮತ್ತು ಡಾಕ್ಯುಮೆಂಟ್ಸು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಅಂದರೆ ಮೇಯ್ನಲ್ಲಿ ಬರೋದೇ ನಿಮ್ಮದು ಕ್ಯಾಟಗರಿ ಸರ್ಟಿಫಿಕೇಟು ಮತ್ತು ಕಂಡಕ್ಟರ್ ಲೈಸೆನ್ಸ್ ಎರಡೇ ಮೇಯ್ನು. ಮಿಕ್ಕಿದೆಲ್ಲದು ಕರೆಕ್ಟಾಗಿರುತ್ತೆ. ಮತ್ತು ನಿಮ್ಮ PU ಮಾರ್ಕ್ಸ್ ಕೂಡ ಇದಕ್ಕೆ ಕೌಂಟ್ ಮಾಡ್ತಾರೆ. PU ಮಾರ್ಕ್ಸಲ್ಲಿ ನಿಮ್ಮದು 25%, CET ಮಾರ್ಕ್ಸಲ್ಲಿ 75%. ಯಾರ್ಯಾರ್ದೆಲ್ಲ ರ್ಯಾಂಕಿಂಗು ಚೆನ್ನಾಗಿಲ್ಲದೇ PUC ಮಾರ್ಕ್ಸ್ ಏನಾದರೂ ಚೆನ್ನಾಗಿದ್ದರೆ ನೀವು ಕೂಡ ಇನ್ನಾಗೋ ಚಾನ್ಸಸ್ ತುಂಬ ಇದೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ್ಯಾರ್ದೆಲ್ಲ ರ್ಯಾಂಕಿಂಗ್ ಚೆನ್ನಾಗಿಲ್ಲ ಹೋದ್ರೂ PUCಲಿ 80 90 ಈ ಥರ ಪರ್ಸೆಂಟೇಜ್ ಇದ್ದರೆ ನೀವು ಮೇಲೆ ಬರೋ ಚಾನ್ಸಸ್ ತುಂಬ ಇದೆ. ಆವ್ರೇಜಾಗಿ ಒಂದು 500 600 ರ್ಯಾಂಕಿಂಗ್ ಮೇಲೆ ಇದ್ದು ನಿಮ್ಮದು PUC ಪರ್ಸೆಂಟೇಜ್ ಆಲ್ಮೋಸ್ಟ್ ಒಂದು 60 70 ಈ ಥರ ಇದ್ದರೆ ನೀವು ಕೂಡ ಇನ್ನಾಗೋ ಚಾನ್ಸಸ್ ತುಂಬ ಇದೆ. CET ರ್ಯಾಂಕು ಜಾಸ್ತಿ ಇದ್ದು PU ಪರ್ಸೆಂಟೇಜ್ ಕಮ್ಮಿ ಇದ್ದರೂ ಕೂಡ ಅವರು ಕೆಳಗಡೆ ಹೋಗೋ ಚಾನ್ಸಸ್ಸು ಇದೆ. ಸೊ ತಲೆ ಕೆಡಿಸ್ಕೊಬೇಡಿ. 1:5 ಬಂತು ಅಂದರೆ ನಿಮ್ಮದು ಅಪಾಯಿಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಯಾರ್ಯಾರೆಲ್ಲ ಹೇಳಿದ್ನಲ್ಲ, ಒಂದು 600 ಅಪ್ ಟು 700 ರ್ಯಾಂಕಿಂಗ್ ಎಲ್ಲ ಯಾರ್ಯಾರ್ದಿದೆ ನೀವೆಲ್ಲ ಒಂದು ಹೋಪ್ ಇಟ್ಕೊಬೋದು. ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಮಾಡಿ ಇಟ್ಕೊಂಡಿರಿ. ಯಾವುದೇ ಮೂಮೆಂಟಲ್ಲಿ ಬೇಕಾದರೂ ಅವರು DVಗೆ ಕರಿಬೋದು. ನನಗನ್ಸಿರೋ ಪ್ರಕಾರ ಬೇಗನೆ ಕರೀತಾರೆ. ಆಲ್ಮೋಸ್ಟ್ ವಿತಿನ್ ಎ ಮಂತಲ್ಲೇ DVಗೆ ಕರೆಯೋ ಚಾನ್ಸಸ್ ತುಂಬ ಇದೆ. ನಿಮಗೆ KKRTC ಹೆಡ್ ಆಫೀಸಿಂದನೇ ಅಂದರೆ ಕಲಬುರ್ಗಿಯಿಂದನೇ DVಗೆ ಕರೆಯೋ ಚಾನ್ಸಸ್ ತುಂಬ ಇದೆ. ಯಾಕೆಂದರೆ KKRTC ಬೋರ್ಡ್ ಅಲ್ಲೇ ಅಲ್ವಾ ಇರೋದು. ಸೊ ಅದರಿಂದ ಅದು ಅಫಿಷಿಯಲಾಗೆ KKRTC ವೆಬ್ಸೈಟಲ್ಲೇ ರಿಲೀಸ್ ಮಾಡ್ತಾರೆ. ಅದು ಸೇಮ್ ಆಲ್ ಟಿಕೆಟ್ ರಿಲೀಸ್ ಮಾಡ್ತಾರೆ DVಗೆ ಸೆಲೆಕ್ಟ್ ಆಗಿರೋದು, ಮತ್ತು ಅದರಲ್ಲೇ ಎಲ್ಲ ಇನ್ಫಾರ್ಮೇಷನು ಇರುತ್ತೆ. ಸೊ ಬೇಕಂದರೆ ನಾನು DVಗೆ ಕರೆದಾಗ ಬೇಕಂದರೆ ಆವಾಗ ಒಂದು ವೀಡಿಯೋ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಮೆಸೇಜು ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, ನೀವೇನಾದರೂ DVಗೆ ಸೆಲೆಕ್ಟ್ ಆದರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕಂಡಕ್ಟರ್ ವಿಡಿಯೋ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ
ಕಮೆಂಟ್ ಮಾಡಿ. ನಾನು ಸಾಧ್ಯ ಆದರೆ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಕಂಡಕ್ಟ್ರು ಯಾರ್ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.